ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಶ್ರೀ ವಿತ್ ಪಾವನಿ. ಸೊ ಇವತ್ತು ಬುಧವಾರದ ವಿಡಿಯೋ, ಬುಧವಾರ ಸಾಯಂಕಾಲದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ, ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಫ್ರಿಡ್ಜ್ ಟೂರ್ ಮಾಡ್ತಾ ಇದ್ದೀನಿ. ಫ್ರಿಡ್ಜ್ ಟೂರ್ ಅನ್ನೋದಕ್ಕಿಂತ ಫ್ರಿಡ್ಜ್ ಕ್ಲೀನಿಂಗ್ ಅಂತ ಹೇಳಿದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ. ಯಾಕೆ ಅಂದ್ರೆ ಬಹಳ ದಿನ ಆಗಿತ್ತು ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿ. ಸೊ ಫ್ರಿಡ್ಜ್ ಕ್ಲೀನ್ ಮಾಡ್ದಂಗೂ ಆಗುತ್ತೆ, ಫ್ರಿಡ್ಜ್ ಟೂರ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ದಿನ ಆಗಿತ್ತು ಫ್ರಿಡ್ಜ್ ಕ್ಲೀನ್ ಮಾಡಿ, ಸೊ ಹಂಗಾಗಿ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ. ನನ್ ಫ್ರಿಡ್ಜ್ ಬಂದ್ಬಿಟ್ಟು ಹೈಯರ್ ಕಂಪ್ನಿದು. ಯಾರ ಮನೆಯಲ್ಲೆಲ್ಲ ಹೈಯರ್ ಕಂಪ್ನಿ ಫ್ರಿಡ್ಜ್ ಐತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಸಿಂಗಲ್ ಡೋರ್ ಇರುವಂತಹ ಫ್ರಿಡ್ಜ್ ಎಷ್ಟು ಅಂದ್ರೆ ನಮ್ ಮನೆ ಫ್ರಿಡ್ಜ್ ಸಹ ಎಷ್ಟು ಕಾಸ್ಟ್ ಇರ್ಬೋದು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡಿ ನಮ್ ಫ್ರಿಡ್ಜ್ ಕಾಸ್ಟ್ ಎಷ್ಟು ಅಂತ ಹೇಳ್ಬಿಟ್ಟು ವಿಡಿಯೋ ಎಂಡಿಂಗ್ ಅಲ್ಲಿ ಹೇಳ್ತೀನಿ. ಫ್ರಿಡ್ಜ್ ಅಲ್ಲಿ ಏನು ಬಹಳ ಗಲೀಜ್ ಆಗಿರ್ಲಿಲ್ಲ. ಅಂದ್ರೆ ಈ ತರಕಾರಿ ಕೊಳೆಯೋದು ಇಲ್ಲ ಇನ್ನೇನಾದ್ರೂ ಕೆಳಗಡೆ ಎಲ್ಲ ಬಿದ್ದು ಹೊಲಸಾಗೋದು ಈ ತರ ಎಲ್ಲ ಏನು ಆಗಲ್ಲ ನನ್ ಫ್ರಿಡ್ಜ್. ಯಾಕೆಂದ್ರೆ ನಾನ್ ತರಕಾರಿ ಆಗ್ಲಿ ಏನಾದ್ರೂ ಪ್ರಾಡಕ್ಟ್ಸ್ ಇಟ್ಟಿರ್ಬೇಕಾದ್ರೆ ಅದರಲ್ಲಿ ಎಲ್ಲ ಕವರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ನನ್ ಕಡೆ ಕಂಟೈನರ್ ಬಾಕ್ಸ್ ಆಗ್ಲಿ ಏನು ಇರ್ಲಿಲ್ಲ ಫಸ್ಟಿಗೆ. ಸೊ ಹಂಗಾಗಿ ಎಲ್ಲದನ್ನು ಕವರ್ ಅಲ್ಲೇನೆ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೆ. ಸೊ ಯೂಸ್ ಮಾಡ್ಕೊಳ್ಳೋದನ್ನ ಈಸಿಯಾಗಿ ತಗೊಂಡು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಎಲ್ಲ ಕವರ್ ಅಲ್ಲೇನೆ ಹಾಕಿ ಇಟ್ಕೊಳ್ತಾ ಇದ್ದೆ. ಬೇಕಾದನ್ನಷ್ಟೇ ಕವರ್ ಇಂದ ತಕೊಂಡು ಯೂಸ್ ಮಾಡ್ಕೊಂಡು ಮತ್ತೆ ಅದೇ ಕವರ್ ಅಲ್ಲಿ ನೀಟಾಗಿ ಫ್ರಿಡ್ಜ್ ಅಲ್ಲಿ ಹೊಂದಿಸಿ ಇಟ್ಕೊಳ್ತಾ ಇದ್ದೆ. ಸೊ ಹಂಗಾಗಿ ಫ್ರಿಡ್ಜ್ ಏನು ಬಹಳ ಗಲೀಜ್ ಆಗ್ಲಿಲ್ಲ. ಸೊ ಹಂಗಾಗಿ ನಾನು ಲೈಟ್ ಆಗಿ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ವಾರ ಊರಿಗೆ ಹೋಗಿರೋದ್ರಿಂದ, ಒಂದ್ ವಾರ ಅಂತಾನೆ ಅಲ್ಲ, ನಾವ್ ಯಾವಾಗ ಊರಿಗೆ ಹೋದ್ರುನು ನಾನು ತರಕಾರಿ ಎಲ್ಲ ಖಾಲಿ ಮಾಡಿ ಫ್ರಿಡ್ಜ್ ಅಲ್ಲಿರೋ ಐಟಮ್ಸ್ ನೆಲ್ಲ ತೆಗೆದು ಫ್ರಿಡ್ಜ್ ಅನ್ನ ಆಫ್ ಮಾಡಿ ಹೋಗಿರ್ತೀನಿ. ಒಂದೆರಡು ದಿನ ಹೋದ್ರೆ ಫ್ರಿಡ್ಜ್ ಹಂಗೆ ಬಿಟ್ಟು ಹೋಗಿರ್ತೀನಿ. ಅಕಸ್ಮಾತ್ ಏನಾದ್ರು ಒಂದ್ 3-4 ದಿನ ಇಲ್ಲಾಂದ್ರೆ ಒಂದ್ ವಾರ ಊರಿಗೆ ಹೋಗೋದಾದ್ರೆ ಫ್ರಿಡ್ಜ್ ಅಲ್ಲಿರೋ ಐಟಮ್ಸ್ ನೆಲ್ಲ ಬಳಸ್ಕೊಂಡು, ಅಂದ್ರೆ ತರಕಾರಿ ಐಟಮ್ಸ್ ನೆಲ್ಲ ಬಳಸ್ಕೊಂಡು ಫ್ರಿಡ್ಜ್ ನೆಲ್ಲ ಖಾಲಿ ಮಾಡಿ ಫ್ರಿಡ್ಜ್ ಅನ್ನ ಆಫ್ ಮಾಡ್ಬಿಟ್ಟು ಹೋಗ್ತೀನಿ, ಪವರ್ ಕೂಡ ಸೇವ್ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಈ ಸಲ ಊರಿಗೆ ಹೋಗಿದ್ವಲ್ಲ, ಹಂಗಾಗಿ ತರಕಾರಿ ಎಲ್ಲ ಖಾಲಿ ಆಗಿತ್ತು. ಬಂದು ಇನ್ನು 2 ದಿನಾನೇ ಆಗಿತ್ತು. ಸೊ ಹಂಗಾಗಿ ತರಕಾರಿನೂ ಏನು ತರಿಸ್ಕೊಂಡಿರ್ಲಿಲ್ಲ. ಮೇನ್ ಬೇಕಾಗಿದ್ದು ಅಷ್ಟೇ ತರಿಸ್ಕೊಂಡಿದ್ದೆ. ಸೊ ಸ್ವಲ್ಪ ಐಟಮ್ಸ್ ಇರೋದ್ರಿಂದ ಬೇಗನೆ ಫ್ರಿಡ್ಜ್ ಕ್ಲೀನು ಮಾಡ್ಬೋದು, ಐಟಮ್ಸ್ನು ಈಸಿಯಾಗಿ ಹೊಂದ್ಸ್ಕೋಬಹುದು ಅಂತ ಹೇಳ್ಬಿಟ್ಟು ಈ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಈಗ. ಸೊ ಫಸ್ಟಿಗೆ ನಾನೆಲ್ಲ ನೀಟಾಗಿ ಕಾಟನ್ ಬಟ್ಟೆಯಿಂದ ಒಂದ್ ಸ್ವಲ್ಪ ನೀರನ್ನ ತೇವ ಮಾಡ್ಕೊಂಡು ಒರೆಸ್ಕೊಂಡ್ಬಿಡ್ತೀನಿ. ಫ್ರಿಡ್ಜ್ ಐಟಮ್ಸ್ ಅನ್ನ ಯಾವ್ದನ್ನು ರಿಮೂವ್ ಮಾಡ್ದಿರಾ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಈವ್ನಿಂಗ್ ಇಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಪಾಪುನು ಮಲ್ಕೊಂಡಿದ್ದಾಳೆ. ಇದನ್ನೆಲ್ಲ ತೆಗಿಯಕ್ ಹೋದ್ರೆ ಪಾಪು ಸೌಂಡಿಗೆ ಎದ್ಬಿಡ್ತಾಳೆ. ಸೊ ಹಂಗಾಗಿ ಇವನ್ನೆಲ್ಲ ತೆಗಿದಿರಾನೆ ತೇವ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇವನ್ನೆಲ್ಲ ಬಿಚ್ಚಿ ತೊಳ್ಕೊಬೇಕು ಅನ್ನೋ ಏನು ಅವಶ್ಯಕತೆ ಇಲ್ಲ. ನನ್ ಫ್ರಿಡ್ಜ್ ಸ್ವಲ್ಪನೇ ಅಂದ್ರೆ ಬಾಳ ಏನು ಗಲೀಜಾಗಿರ್ಲಿಲ್ಲ. ಸೊ ಹಂಗಾಗಿ ಕಾಟನ್ ಬಟ್ಟೆಯಿಂದ ನೀಟಾಗಿ ಎಲ್ಲ ಒಂದ್ಸಲ ಒರೆಸ್ಕೊಳ್ತಾ ಇದ್ದೀನಿ. ಕಲೆ ಇರೋ ಹತ್ರ ಅಷ್ಟೇ ನೀಟಾಗಿ ಹಿಂಗ್ ಪ್ರೆಸ್ ಮಾಡಿ ಒರೆಸ್ಕೊಂಡ್ರೆ ನೀಟಾಗಿ ಕಲೆ ಎಲ್ಲ ಹೋಗ್ಬಿಡುತ್ತೆ. ನನ್ ಕಡೆಯಿಂದ ಫ್ರಿಡ್ಜ್ ಕ್ಲೀನ್ ಮಾಡೋರ್ಗೆ ಒಂದ್ ಟಿಪ್ ಏನಂದ್ರೆ, ಯಾವ್ದೇ ಕಾರಣಕ್ಕೂ ಈ ಕಂಟೈನರ್ಸ್ ಇದೆಲ್ಲ ಇದೆಯಲ್ಲ ಇದನ್ನೆಲ್ಲ ತೆಗೆದು ಬಿಟ್ಟು ನೀವು ಏನು ಪಾತ್ರೆ ತೊಳೆಯೋ ಇದರಿಂದ ನಾರಿಂದ ಆಗ್ಲಿ ಅಥವಾ ಸ್ಕ್ರಬ್ ಇಂದ ಆಗ್ಲಿ ತೊಳೆಯಕ್ ಹೋಗ್ಬಿಡ್ರಿ. ಯಾಕಂದ್ರೆ ಸ್ಕ್ರಾಚ್ ಆಗ್ಬಿಟ್ಟು ತುಂಬಾ ಬೇಗ ಹಾಳಾಗ್ತವೆ. ಸೊ ಹಂಗಾಗಿ ಈ ತರ ನೀಟಾಗಿ ಕಾಟನ್ ಒಂದ್ ಬಟ್ಟೆನ ತೇವ ಮಾಡ್ಕೊಂಡು ಒರೆಸ್ಕೊಳ್ಳೋ. ಫ್ರಿಡ್ಜ್ ರ್ಯಾಕ್ಸ್ ಮೇಲೆ ಕಲೆ ಆಗ್ಲಿ ಈ ತರ ಸ್ಕ್ರಾಚ್ ಬೀಳೋದಾಗ್ಲಿ ಏನೂ ಆಗೋದಿಲ್ಲ. ಸೊ ಹಂಗಾಗಿ ನಾನು ಈ ತರ ಒಂದು ಐಡಿಯಾನ ಫಾಲೋ ಮಾಡ್ತೀರಿ. ನಿಮ್ಗೆ ಇಷ್ಟ ಆದ್ರೆ ನೀವು ಯಾವ ರೀತಿ ಇಷ್ಟ ಆದ್ರೆ ಅದ್ ರೀತಿ ಕ್ಲೀನ್ ಮಾಡ್ಕೊಳ್ರಿ. ಬಟ್ ನನ್ ಕಡೆಯಿಂದ ಒಂದು ಸಜೆಷನ್ ಮಾತ್ರನೇ ಇದು. ನಾನು ಈ ತರ ಕಾಟನ್ ಬಟ್ಟೆನ ತೇವ ಮಾಡ್ಕೊಂಡು ನೀಟಾಗಿ ಒಳಗಡೆಯಿಂದ ಒರೆಸ್ಕೊಳ್ತಾ ಬರ್ತಾ ಇದ್ದೀನಿ. ನಾನು ಯಾವುದೇ ರೀತಿಯ ಒಂದು ಲಿಕ್ವಿಡ್ ಆಗ್ಲಿ ಇಲ್ಲ ಸರ್ಪ್ ಪೌಡ್ರು ಸೋಪ್ ಇದನ್ನ ಯಾವ್ದನ್ನು ಬಳಸ್ತಾ ಇಲ್ಲ. ಯಾಕಂದ್ರೆ ನನ್ಗೆ ಅದನ್ನೆಲ್ಲ ಬಳಸೋದ್ರಿಂದ ಫ್ರಿಡ್ಜ್ ಎಲ್ಲ ಲೈಟ್ ಆಗಿ ಸರ್ಪ್ ಪೌಡ್ರ್ ವಾಸನೆ ಇಲ್ಲ ಸೋಪ್ ವಾಸನೆ ಬರ್ತಾ ಇರುತ್ತೆ. ಸೊ ನನ್ಗೆ ಅದ್ ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಬರೀ ತೇವದ ಬಟ್ಟೆಯಿಂದಾನೇ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಒಬ್ಬೊಬ್ರು ಕ್ಲೀನಿಂಗ್ ಮಾಡೋ ಪ್ರಾಸೆಸ್ ಆಗ್ಲಿ ಪ್ರೊಸೀಜರ್ ಆಗ್ಲಿ ಬೇರೆ ಬೇರೆ ಇರ್ತವೆ. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರವ್ರು ಮಾಡ್ಕೊಳ್ತಾರೆ. ಸೊ ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ತಾ ಹೋಗ್ಬೇಕು. ಈ ಕೆಲ್ಸನ ಇದೇ ತರ ಮಾಡ್ಬೇಕು, ಈ ಕ್ಲೀನಿಂಗ್ ನ ಅದೇ ತರ ಮಾಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡೋ ಕೆಲ್ಸನ ನೀಟಾಗಿ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಂಗಾಗಿ ನನ್ಗೆ ಯಾವ ರೀತಿ ಕಂಫರ್ಟಬಲ್ ಅನ್ಸುತ್ತೋ ಆ ರೀತಿಯಾಗಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ.
ಫ್ರಿಡ್ಜ್ ಎಲ್ಲ ಕ್ಲೀನ್ ಆದ್ಮೇಲೆ ಒಂದ್ಸಲ ತೇವ ಇಲ್ದೇ ಇರೋ ಬಟ್ಟೆಯನ್ನ ಅಂದ್ರೆ ಒಂದ್ ಕಾಟನ್ ಬಟ್ಟೆನ ತಗೊಂಡು ಇನ್ನೊಂದ್ಸಲ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ, ತೇವ ಬಟ್ಟೆಯಿಂದ ಒರೆಸ್ಕೋಬೇಕಾದ್ರೆ ನೀರಿನ ಕಲೆ ಆಗಿರುತ್ತೆ ಅಲ್ವಾ, ಅದೆಲ್ಲ ಕ್ಲೀನ್ ಆಗ್ಬಿಡುತ್ತೆ. ಸೊ ನನ್ಗೆಲ್ಲ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು ಫ್ರಿಡ್ಜ್ ಆನ್ ಅಲ್ಲೇ ಇಟ್ಟಿದೀನಿ ಅಂತ ಹೇಳ್ಬಿಟ್ಟು ಫ್ರಿಡ್ಜ್ ಅನ್ನ ಆಫ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇನ್ನೊಂದೇನಂದ್ರೆ ಫ್ರಿಡ್ಜ್ ಅನ್ನ ಕ್ಲೀನ್ ಮಾಡ್ಬೇಕಾದ್ರೆ ಎಲ್ರು ಮಾಡುವಂತ ತಪ್ಪು, ಈ ಪ್ಲೇಟ್ಸ್ ಇದು ಪ್ಲಾಸ್ಟಿಕ್ ಇಂದ ಏನೇನ್ ಕೊಟ್ಟಿರ್ತಾರೆ ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ಕ್ರಬ್ ಇಂದ ತೊಳಿತಾರೆ. ಸ್ಕ್ರಬ್ ಇಂದ ತೊಳೆಯೋದ್ರಿಂದ ಫುಲ್ ಕಲೆಯಾಗಿ ಸ್ಕ್ರಾಚಸ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಎಲ್ರು ಈ ತರ ಒಂದು ಕಾಟನ್ ಬಟ್ಟೆನ ನೀಟಾಗಿ ತೇವ ಮಾಡ್ಕೊಂಡು ಒರೆಸ್ಕೊಳ್ಳೋದ್ರಿಂದ ಯಾವ್ದೇ ರೀತಿಯ ಸ್ಕ್ರಾಚಸ್ ಆಗ್ಲಿ ಇಲ್ಲ ಕಲೆ ಆಗ್ಲಿ ಬೀಳೋದಿಲ್ಲ. ಫ್ರಿಡ್ಜ್ ಒಳಗಡೆ ಇರುವಂತಹ ಈ ಪ್ಲೇಟ್ಸ್ ಮೇಲೆ ಇಡೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ತರ ಕವರ್ಸ್ ಅನ್ನ ಮೀಶೋ ಇಂದ ತರಿಸ್ಕೊಂಡಿದ್ದೆ, 3 ಕವರ್. ಇದು ಬಂದ್ಬಿಟ್ಟು ಫ್ರಿಡ್ಜ್ ಮೇಲೆ ಹಾಕಿದೀನಲ್ವಾ, ಅದ್ರ ಜೊತೆಗೇನೆ ಬಂದಿದ್ವು 3. ಇದನ್ನು ಸಹ ನಾನು ಯಾವ್ದೇ ಕಾರಣಕ್ಕೂ ಸ್ಕ್ರಬ್ ಆಗ್ಲಿ ಸೋಪ್ ಆಗ್ಲಿ ಯೂಸ್ ಮಾಡಿ ತೊಳೆಯಕ್ ಹೋಗಲ್ಲ, ತುಂಬಾ ಬೇಗನೆ ಹಾಳಾಗ್ತವೆ. ಸೊ ಹಂಗಾಗಿ ತೇವ ಬಟ್ಟೆಯಿಂದನೇ ನೀಟಾಗಿ ಒರೆಸ್ಕೊಂಡು ಇನ್ನೊಮ್ಮೆ ಒಂದು ಒಣ ಬಟ್ಟೆ ತಗೊಂಡು ಅಂದ್ರೆ ಹಸಿ ಬಟ್ಟೆ ಒಂದ್ ತಗೊಂಡು ಕಾಟನ್ ಬಟ್ಟೆ ಅದರಿಂದ ನೀಟಾಗಿ ಒರೆಸ್ಕೊಂಡು ಇದನ್ನೆಲ್ಲ ಫ್ರಿಡ್ಜ್ ಅಲ್ಲಿ ನೀಟಾಗಿ ಇಟ್ಕೊಂಡ್ಬಿಡ್ತೀನಿ. ಇದನ್ನ ಇಟ್ಕೊಳ್ಳೋದ್ರಿಂದ ನಾವೇನಾದ್ರೂ ಪ್ರಾಡಕ್ಟ್ಸ್ ಅಂದ್ರೆ ತರಕಾರಿ ಆಗ್ಲಿ ಬಾಕ್ಸ್ಗಳಲ್ಲಿ ಇಟ್ಟಾಗ ಆ ಗ್ಲಾಸ್ ಅನ್ನೋದು ಸ್ಕ್ರಾಚ್ ಆಗ್ದಿರ ನೀಟಾಗಿ ತುಂಬಾ ದಿನ ಆದ್ರೂನು ಹೊಸ ಗ್ಲಾಸ್ ತರನೇ ಕಾಣಿಸುತ್ತೆ. ಸೊ ಹಂಗಾಗಿ ಈ ತರದ್ ಒಂದು ಯೂಸ್ ಮಾಡಿದೀನಿ ನಾನು ಫ್ರಿಡ್ಜ್ ಅಲ್ಲಿ. ಫ್ರಿಡ್ಜ್ ಎಲ್ಲ ಕ್ಲೀನ್ ಆದ್ಮೇಲೆ ಹೊರಗಡೆ ನೀಟಾಗಿ ತೇವ ಬಟ್ಟೆ ತಗೊಂಡು ಒರೆಸ್ಕೊಳ್ತೀನಿ. ಫ್ರಿಡ್ಜ್ ಮೇಲೆ ಮೊನ್ನೆ ತಾನೇ ಕ್ಲೀನ್ ಮಾಡ್ಕೊಂಡಿದ್ದೆ, ಅಂದ್ರೆ ಮನೆ ಕ್ಲೀನ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕಿದ್ನಲ್ವಾ, ಆ ವಿಡಿಯೋದಲ್ಲಿ ನಾನು ಕ್ಲಿಪ್ಸ್ ಅನ್ನ ಮಿಸ್ ಮಾಡಿ ಹಾಕಿದ್ದೆ. ಸೊ ಹಂಗಾಗಿ ಫ್ರಿಡ್ಜ್ ಮೇಲೆ ಕ್ಲೀನ್ ಮಾಡೋದೆಲ್ಲ ತೋರ್ಸೋದಾಗ್ಲಿಲ್ಲ. ಸೊ ಅವತ್ತೇ ಕ್ಲೀನ್ ಮಾಡ್ಕೊಂಡಿದ್ದೆ ಫ್ರಿಡ್ಜ್ ಮೇಲೆ ಇರೋದೆಲ್ಲ. ಮತ್ತೆ ಫ್ರಿಡ್ಜ್ ಮೇಲೆ ಒಂದು ಪಾಟ್ ಅಲ್ಲಿ ಒಂದು ಮನಿ ಪ್ಲಾಂಟ್ ಇಟ್ಟಿದ್ದೀನಲ್ವಾ, ಅದನ್ನು ಸಹ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹಂಗಾಗಿ ಫ್ರಿಡ್ಜ್ ಮೇಲೆ ಏನು ಕ್ಲೀನ್ ಮಾಡ್ಕೊಂಡಿಲ್ಲ. ಸೊ ಫ್ರಿಡ್ಜ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರಕಾರಿ ಹಾಕಿಟ್ಕೊಳ್ಳೋದಕ್ಕೆ ಒಂದು ಮೀಶೋ ಇಂದ ಪ್ರಾಡಕ್ಟ್ಸ್ ಅನ್ನ ತರಿಸ್ಕೊಂಡಿದ್ದೆ ಅಂತ ಆಲ್ರೆಡಿ ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ. ಆ ತರ ಒಂದು ಕಂಟೈನರ್ಸ್ ಅನ್ನೆಲ್ಲ ಈಗ ಒಂದು 4 ಕಂಟೈನರ್ಸ್ ಬಂದಿದ್ವು. ಅದರಲ್ಲಿ ಇವತ್ತು ತರಕಾರಿ ಏನು ಬಹಳ ಇರ್ಲಿಲ್ಲ, ಸೋಮವಾರ ಸಂತೆ ಆಗಿರೋದ್ರಿಂದ ಸೊ ಸಂತೆ ಮಾಡಿದ್ಮೇಲೆ ಬೇಕಾದ್ರೆ ಎಲ್ಲವೂ ತುಂಬಿಸಿಟ್ಕೋಬಹುದು ಅಂತ ಹೇಳ್ಬಿಟ್ಟು ಇರೋದನ್ನಷ್ಟೇ ಕಂಟೈನರ್ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೀಶೋ ಇಂದ ಏನ್ ತರಿಸ್ಕೊಂಡಿದ್ದೆ ಕಂಟೈನರ್ ಬಾಕ್ಸ್ಗೆ ಎಲ್ಲ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತರಕಾರಿ ಏನು ಇರ್ಲಿಲ್ಲ, ಬರೀ ಟೊಮೆಟೊ ಹಣ್ಣು ಮತ್ತೆ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಅಷ್ಟೇ ಇತ್ತು ನನ್ ಕಡೆ. ಸೊ ಹಂಗಾಗಿ ಅವನ್ನಷ್ಟೇ ಇಟ್ಕೊಂಡು ಉಳ್ದಿದ್ ತರಕಾರಿನ ಸೋಮವಾರ ಸಂತೆ ಮಾಡಿದಾಗ ಎಲ್ಲ ಹಾಕಿ ಇಟ್ಕೊಳಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇರೋದನ್ನಷ್ಟೇ ಹಾಕಿ ಫಿಲ್ ಮಾಡಿ ಇಟ್ಕೊಂತಾ ಇದ್ದೀನಿ. ಈ ಬಾಕ್ಸ್ಗಳು ಬಂದ್ಬಿಟ್ಟು ನಾನು ಮೀಶೋ ಇಂದ ತರಿಸ್ಕೊಂಡಿದ್ದು. ಆಕ್ಚುಲಿ ಬಾಕ್ಸ್ ಪ್ರೈಸ್ ಬಂದ್ಬಿಟ್ಟು 4ಕ್ಕೆ 170 ಇಲ್ಲ 200 ರುಪೀಸ್ ಏನೋ ಇತ್ತು. ಬಟ್ ನಾನು ಆಫರ್ ಇದ್ದಾಗ ತಗೊಂಡಿದ್ದು ಒಂದು 156 ರುಪೀಸ್ ಏನೋ ಆಯ್ತು 4 ಬಾಕ್ಸಿಗೆ. ನನಗೆ ಬಂದ್ಬಿಟ್ಟು ಇದು ಒಂದು 1/4 kg ಐಟಮ್ಸ್ ಅಂದ್ರೆ 1/4 kg ಒಂದ್ ಅರ್ಧ ಕೆಜಿ ಟೊಮೆಟೊ ಹಣ್ಣು, 1/4 kg ಮೆಣಸಿನ್ಕಾಯಿ, ಈ ತರದ ಒಂದು ಸಂತಿ ನಾನ್ ಮಾಡೋದು. ಸೊ ಹಂಗಾಗಿ ನನ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ. ಕ್ವಾಲಿಟಿ ವೈಸ್ ಅಂದ್ರೂ ತುಂಬಾ ಚೆನ್ನಾಗಿತ್ತು ಬಾಕ್ಸ್ಗಳು. ತಗೊಳ್ಳೋರು ಯಾರಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋರು, ಯೂಸ್ ಆಗೋಂತವ್ರು ಬೇಕಾದ್ರೆ ಈಸ್ಕೊಂಡು ಯೂಸ್ ಮಾಡ್ಕೊಳ್ರಿ. ಸೊ ಇರೋದನ್ನೆಲ್ಲ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತರಕಾರಿ ಏನು ಇಲ್ದೇ ಇರೋದ್ರಿಂದ ಇನ್ನೊಂದೆರಡು ಬಾಕ್ಸ್ ಉಳಿತಾ ಇದ್ವು. ಸೊ ಆ ಬಾಕ್ಸಿಗೆ ಏನ್ ಹಾಕ್ಬೇಕಪ್ಪ ಅಂತ ಅನ್ಕೊಂಡ್ರೆ ಮತ್ತೆ ಕರಿಬೇವು ಇತ್ತು, ಅದ್ ಕವರ್ ಅಲ್ಲಿ ಇಟ್ರೆ ಬಹಳ ದಿನ ಉಳಿತಾ ಇರ್ಲಿಲ್ಲ. ಸೊ ಹಂಗಾಗಿ ಅದು ಬಾಕ್ಸಿಗೆನೆ ಸೇರ್ಸ್ಕೊಂಡೆ. ಫಸ್ಟಿಗೆಲ್ಲ ನಾನು ಎಲ್ಲದನ್ನು ಅಂದ್ರೆ ತರಕಾರಿನೆಲ್ಲ ಕವರ್ ಅಲ್ಲೇನೆ ಹಾಕಿಟ್ಕೊಳ್ತಾ ಇದ್ದೆ. ಈಗಷ್ಟೇ ನಾನು ಈ ಕಂಟೈನರ್ ಬಾಕ್ಸ್ ಗಳನ್ನ ತರಿಸ್ಕೊಂಡಿದ್ದೀನಿ. ಕವರ್ ಎಲ್ಲ ಹಾಕಿಟ್ರೆ ನೀರ್ ಬಿಟ್ಟಂಗಾಗಿ ಹೆವಿ ಕೋಲ್ಡ್ ಆದಾಗ ಅಂದ್ರೆ ಫ್ರೀಸಿಂಗ್ ಜಾಸ್ತಿ ಆದಾಗ ಅದ್ರೊಳಗಡೆನೆ ನೀರ್ ಬಿಟ್ಟಂಗಾಗಿ ಎಲ್ಲ ಕೊಳೆಯೋದಕ್ಕೆ ಅಂದ್ರೆ ಲೈಟ್ ಆಗಿ ಮೆತ್ತಗೆ ಆಗೋ ತರ ಆಗ್ತಿತ್ತು ತರಕಾರಿ ಎಲ್ಲ. ಸೊ ಹಂಗಾಗಿ ನಾನು ಈ 4 ಕಂಟೈನರ್ಸ್ ಅಫೋರ್ಡಬಲ್ ಪ್ರೈಸ್ಗೆನೆ ಬಂತು ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಎಲ್ಲ ಕವರ್ ಅಲ್ಲಿನೇ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೆ. ಶ್ರೀಯಾ ಅವರು ಆಗಾಗ ಯಾವ್ದಾದ್ರು ಸ್ವೀಟ್ ಆಗ್ಲಿ ಇಲ್ಲ ಏನಾದ್ರು ತಿಂಡಿ ಐಟಮ್ಸ್ ತರ್ತಿದ್ರು. ಆಗಾಗ ಈ ತರ ಒಂದು ಕಂಟೈನರ್ ಬಾಕ್ಸ್ ಇದೆಯಲ್ಲ, ಇದು ಪ್ಲಾಸ್ಟಿಕ್ ಬಾಕ್ಸು, ಆ ತರ ಬಾಕ್ಸ್ಗಳಲ್ಲಿ ಸ್ವೀಟ್ ಬಾಕ್ಸ್ ಅದು ಇದು ತಂದಾಗ ಆ ಬಾಕ್ಸ್ಗಳನ್ನೆಲ್ಲ ನಾನು ನೀಟಾಗಿ ತೊಳೆದು ಫ್ರಿಡ್ಜ್ ಅಲ್ಲಿ ಏನಾದ್ರು ಸ್ಟೋರ್ ಮಾಡಿ ಇಟ್ಕೋಬಹುದು ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇದ್ದೆ. ನೀವು ನೋಡ್ತಿರ್ಬೋದು ಇಲ್ಲಿ ಸೆಕೆಂಡ್ ಬಾಕ್ಸ್ ಇಟ್ಟಿದ್ದೀನಲ್ಲ, ಸ್ವೀಟ್ ಬಾಕ್ಸ್ ಅದು ಆಕ್ಚುಲಿ. ಅದರಲ್ಲಿ ಕೊತ್ತಂಬರಿ ಹಾಕಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಇರೋದ್ರಲ್ಲಿ ಸಣ್ಣ ಡಬ್ಬಿಲಿ ಡ್ರೈ ಫ್ರೂಟ್ಸ್ ಅನ್ನ ಹಾಕಿ ಇಟ್ಕೊಂಡಿದ್ದೀನಿ.
ಸೊ ಒಂದ್ ದೊಡ್ಡ ಉಪ್ಪಿನಕಾಯಿ ಬಾಕ್ಸ್ ಇತ್ತು, ಅದೆಲ್ಲ ಖಾಲಿ ಆಗಿ ಒಂದ್ ಸ್ವಲ್ಪ ಉಳಿದಿತ್ತು. ಅಷ್ಟು ದೊಡ್ಡದ್ರಲ್ಲಿ ಉಪ್ಪಿನಕಾಯಿ ಯಾಕೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೀಟಾಗಿ ತೆಗೆದು ಒಂದು ಕವರ್ಗೆ ಹಾಕಿಟ್ಟು ಅದನ್ನ ಬಾಕ್ಸ್ ಅನ್ನ ತೊಳೆದಿಟ್ಟಿದ್ದೆ. ಈಗ ಅದು ಕವರ್ ಅಲ್ಲಿ ಇದ್ರೆ ಮತ್ತೆ ಹಾಳಾಗುತ್ತೆ ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಬಾಕ್ಸ್ ತಗೊಂಡು ಅದಕ್ಕೆ ಫಿಲ್ ಮಾಡಿಟ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ಸ್ವಲ್ಪ ಜಾಸ್ತಿ ಇತ್ತು ಅನ್ಸುತ್ತೆ. ನಾನು ಆಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಈ ಬಾಕ್ಸ್ ತುಂಬಸಕ್ ಹೋದೆ, ಅದು ಜಾಸ್ತಿ ತುಂಬಿಡ್ತು. ಅದಕ್ಕೆ ಪಕ್ಕದಲ್ಲಿ ಇನ್ನೊಂದು ಬಾಕ್ಸ್ ಇತ್ತು, ಅದಕ್ಕೆ ತುಂಬ್ಕೊಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮಾವಿನಕಾಯಿ ಉಪ್ಪಿನಕಾಯಿ ಅಂತಾರಲ್ವಾ, ಅದು ಅಂಗಡಿಯಲ್ಲೇ ತರಿಸ್ಕೊಂಡಿದ್ದು ಉಪ್ಪಿನಕಾಯಿ ಬಾಟ್ಲು. ಸೊ ಅದು ಖಾಲಿ ಆಗಿ ಇಷ್ಟು ಉಳಿದಿದೆ ಇನ್ನ. ನಾನು ಆಕ್ಚುಲಿ ಒಂದು 6 ತಿಂಗಳು ಹಿಂದೆ ನಿಂಬೆ ಹಣ್ಣಿಂದು ಉಪ್ಪಿನಕಾಯಿ ಹಾಕಿದ್ದೆ ಮನೆಯಲ್ಲಿನೇ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು 15-20 ಹಣ್ಣಿಂದ ಉಪ್ಪಿನಕಾಯಿ ಹಾಕಿದ್ದು ಅದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ 6 ತಿಂಗಳು ಬಂದಿದೆ ನನ್ಗೆ ಆ ಉಪ್ಪಿನಕಾಯಿ. 15-20 ನಿಂಬೆ ಹಣ್ಣನ್ನ ಬಳಸ್ಕೊಂಡ್ ಮಾಡಿದ ಉಪ್ಪಿನಕಾಯಿ 6 ತಿಂಗಳು ಬಂದಿದೆ. ಸೊ ಆ ಉಪ್ಪಿನಕಾಯಿ ಖಾಲಿ ಆಗಿತ್ತು. ಇನ್ನೊಮ್ಮೆ ಯಾವಾಗಾದ್ರೂ ಆ ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ವಿಡಿಯೋ ಮಾಡಿ ನಮ್ ಚಾನೆಲ್ ಅಲ್ಲಿ ಹಾಕಿರ್ತೀನಿ. ಇಷ್ಟ ಇರೋರು ಯಾರಾದ್ರೂ ನಾನ್ ಯಾವ ರೀತಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇರೋರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನ್ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ಯಾವಾಗಾದ್ರೂ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲ ಹೊಂದ್ಸ್ಕೊಂಡ್ಮೇಲೆ ಹೂವು ಉಳಿದಿತ್ತು. ಹೂವನ್ನ ಕವರ್ ಅಲ್ಲಿನೇ ಇಟ್ಟೆ. ಒಂದ್ 2-3 ಬಾಕ್ಸ್ನು ಉಳಿದ್ವು. ತರಕಾರಿ ತಂದ್ಮೇಲೆ ಅದನ್ನೆಲ್ಲ ಫಿಲ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಈಗ ಎಲ್ಲ ಹೊಂದ್ಸ್ಕೊಂಡಿರೋದನ್ನೆಲ್ಲ ಫ್ರಿಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರಿಡ್ಜ್ ಅನ್ನ ಬಳಸೋರ್ಗೆ ಎಲ್ರಿಗೂ ಈ ಒಂದ್ ವಿಷಯ ಗೊತ್ತಿರುತ್ತೆ. ಏನಪ್ಪಾ ಅಂದ್ರೆ ಫ್ರಿಡ್ಜ್ ಅಲ್ಲಿ ಎಲ್ಲಾ ತರದ ಐಟಮ್ಸ್ ಇಟ್ಟಿರ್ತೀವಿ. ಅಂದ್ರೆ ಕಾಳು ಕಡಿ ಆಗ್ಲಿ, ಇಲ್ಲ ತರಕಾರಿ, ಹಾಲು, ಇಲ್ಲ ಎಗ್ ಆಗ್ಲಿ, ಕೆಲವ್ರು ಯೂಸ್ ಮಾಡೋವಂಥವ್ರು ಏನ್ ನಾನ್ ವೆಜ್ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಆ ಟೈಮ್ ಅಲ್ಲಿ ಫ್ರಿಡ್ಜ್ ಅಲ್ಲಿ ಲೈಟ್ ಆಗಿ ಸ್ಮೆಲ್ ಬರ್ತಾ ಇರುತ್ತೆ. ಆ ತರ ಸ್ಮೆಲ್ ಏನು ಬರಬಾರ್ದು ಅಂದ್ರೆ ನಾನೊಂದು ಫ್ರಿಡ್ಜ್ ಟಿಪ್ ಗೊತ್ತಿದೆ ನನಗೆ. ಅದನ್ನ ನಾನ್ ಯೂಸ್ ಮಾಡೋಂತ ಟಿಪ್ ಅದು. ನಿಮ್ಗೂ ಬೇಕಾದ್ರೆ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರಿಡ್ಜ್ ಅಲ್ಲಿ ಆತರ ಸ್ಮೆಲ್ ಏನು ಬರಬಾರ್ದು ಅಂದ್ರೆ ಒಂದು ಲೆಮನ್ ಅನ್ನ ಆಫ್ ಕಟ್ ಮಾಡಿ ಆ ಲೆಮನ್ ಮೇಲೆ ಒಂದು ಏಲಕ್ಕಿ ಆಗ್ಲಿ ಇಲ್ಲ ಲವಂಗ ಆಗ್ಲಿ ಚುಚ್ಚಿ ಇಟ್ರೆ ಫ್ರಿಡ್ಜ್ ಒಳಗಡೆ ಸ್ಟೋರ್ ಮಾಡಿ ಇಡೋದ್ರಿಂದ ಫ್ರಿಡ್ಜ್ ಅಲ್ಲಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಸೊ ಇದು ನಾನ್ ಫಾಲೋ ಮಾಡುವಂತಹ ಒಂದು ಟಿಪ್ ಆಗಿದೆ. ಯಾರಾದ್ರೂ ಇಷ್ಟ ಇದ್ರೆ ಇದನ್ನ ಫಾಲೋ ಮಾಡಿ, ನಿಮ್ಗೂ ಖಂಡಿತ ರಿಸಲ್ಟ್ ಸಿಗುತ್ತೆ. ನಾನು ಫ್ರಿಡ್ಜ್ ಅಲ್ಲಿ ಹೆವಿ ಐಟಮ್ಸ್ ಏನು ಇಡಕ್ ಹೋಗಲ್ಲ. ತರಕಾರಿ ತಗೊಂಡ್ ಬಂದಿದ್ದು ಫಸ್ಟ್ 2 ದಿನ ಅಷ್ಟೇ ಫ್ರಿಡ್ಜ್ ಫುಲ್ ಆಗಿರುತ್ತೆ. ಯಾಕೆಂದ್ರೆ ಸಂತಿ ಮಾಡಿದ ದಿನ ಮತ್ತೆ ಮರುದಿನ ಅಷ್ಟೇ 2 ದಿನ ಅಷ್ಟೇ ನನ್ನ ಫ್ರಿಡ್ಜ್ ಫುಲ್ ಆಗಿರುತ್ತೆ. ಆಮೇಲೆ ಬಳಸ್ಕೊಳ್ತಾ ಫ್ರಿಡ್ಜ್ ಫುಲ್ ಖಾಲಿ ಆಗ್ಬಿಡುತ್ತೆ. ಸೊ ಹಂಗಾಗಿ ಫ್ರಿಡ್ಜ್ ಅಲ್ಲಿ ಐಟಮ್ಸ್ ಏನು ಜಾಸ್ತಿ ಇರೋದಿಲ್ಲ. ಕಾಳನ್ನ ಅಂದ್ರೆ ಈ ಕಡಲೆಕಾಳು, ತೊಗರಿ ಕಾಳು, ಉದ್ದಿನ ಬೇಳೆ ಈ ತರದ್ದು ತುಂಬಾ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳುವಂತಹ ಕಾಳುಗಳನ್ನೆಲ್ಲ ನಾನು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಯಾಕೆಂದ್ರೆ ಹೊರಗಡೆ ಇಟ್ರೆ ಅವು ಹುಳ ಆಗಿ ಡಸ್ಟ್ ತರ ಆಗಿ ಎಲ್ಲ ಕೆಟ್ಟೋಗ್ತವೆ ಕಾಳು. ಸೊ ಹಂಗಾಗಿ ಕಾಳು ಐಟಮ್ಸ್ ಏನಾದ್ರು ಇದ್ರೂ ಸಹ ನಾನು ಅದನ್ನು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಅದಕ್ಕೆ ಕಂಟೈನರ್ ಬಾಕ್ಸ್ ಏನು ಯೂಸ್ ಮಾಡ್ತಾ ಇಲ್ಲ. ಯಾವ ರೀತಿ ಕವರ್ ಅಲ್ಲಿ ಬಂದಿರ್ತವೆ ಪಾಕೆಟ್ ಅಲ್ಲಿ, ಅದೇ ಪಾಕೆಟ್ ಸಮೇತನೇ ಅದನ್ನ ಫ್ರಿಡ್ಜ್ ಅಲ್ಲಿ ಕಾಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಫ್ರಿಡ್ಜ್ ಅಲ್ಲಿ ಎಲ್ಲ ಐಟಮ್ಸ್ ಅನ್ನ ಹೊಂದಿಸ್ಕೊಂಡಿದ್ದಾಯ್ತು. ಫ್ರಿಡ್ಜ್ ಮೇಲೆ ಈ ತರ ಒಂದು ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ. ನನ್ನ ಫ್ರಿಡ್ಜ್ ಬಂದ್ಬಿಟ್ಟು ಹೈಯರ್ ಕಂಪ್ನಿದು 10 ಲೀಟರ್ಸ್ 2 ಸ್ಟಾರ್ ಫ್ರಿಡ್ಜ್ ಇದು. ಇದು ಆಕ್ಚುಲಿ ನಾವು ತಗೊಂಡಾಗ 18,000 ಇತ್ತು. ಜಾಸ್ತಿ ರೇಟ್ ಏನಾದ್ರು ಆಗಿರ್ಬೋದಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರಾದ್ರೂ ತಗೊಂಡಿರೋರಿದ್ರೆ 18,000ಕ್ಕೆ ಕೊಟ್ಟು ತಗೊಂಡಿದ್ದು. ಸೊ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ರೀತಿಯಾಗಿದೆ. ಜಾಸ್ತಿ ಐಟಮ್ಸ್ ಏನೂ ಇಲ್ಲ ನನ್ನ ಫ್ರಿಡ್ಜ್ ಅಲ್ಲಿ. ಸೊ ಫ್ರಿಡ್ಜ್ ಎಲ್ಲ ಐಟಮ್ಸ್ ಹೊಂದ್ಸ್ಕೊಂಡ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸಂತಿ ಮಾಡಿದ ದಿನ ಬಿಟ್ರೆ ಇನ್ನ ಯಾವುದೇ ದಿನಗಳಲ್ಲಿ ನನ್ನ ಫ್ರಿಡ್ಜ್ ಇದೇ ತರನೇ ಇರುತ್ತೆ. ಫ್ರಿಡ್ಜ್ ಅಲ್ಲಿ ತರಕಾರಿ ಮತ್ತೆ ಕಾಳು ಐಟಮ್ಸ್ ಬಿಟ್ರೆ ನಾನು ಊಟದ ಐಟಮ್ಸ್ ಏನು ಇಡಕ್ ಹೋಗಲ್ಲ. ಯಾಕೆಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂತಹ ಆಹಾರ ತಿನ್ನೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಸೊ ಹಂಗಾಗಿ ಉಳಿದಿರೋ ಸಾಂಬಾರಾಗ್ಲಿ ಅನ್ನ ಆಗ್ಲಿ ಈ ತರ ಯಾವುದೇ ಐಟಮ್ಸ್ ನಾನು ಇಡಕ್ ಹೋಗಲ್ಲ. ಚಾಕ್ಲೇಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಏನೇನಾದ್ರು ತಂದಿಟ್ಕೊಂಡಿದ್ರೆ ಅದನ್ನಷ್ಟೇ ಇಟ್ಕೊಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತೀರಿ. ಬಾಯ್.